ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಾವು ಇವತ್ತು ಒಂದು ಕಡೆ ಹೊರಟಿದ್ವಿ. ಅಂದರೆ ಹರಿಹರ ಚರ್ಚಿಗೆ ಹೊರಟಿದ್ವಿ, ಹರಿಹರ ದಾವಣಗೆರೆ. ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ನೋಡಿ 6 ಗಂಟೆ ಆಗ್ತಾಯಿದೆ. ಸೊ 6 ಗಂಟೆ ಅಂದರೆ ಒಂದು 6:15 ಆಗ್ಬೋದು. ನನ್ನ ಅತ್ತೆ ಮತ್ತು ಮಾವ ಬರಲಿಕ್ಕಿದ್ದಾರೆ. ಸೊ ಹೆಂಗೆಲ್ಲ ಫನ್ ಇರುತ್ತೆ, ಏನೆಲ್ಲ ರೂಟ್ ಟ್ರಿಪ್ ಇರುತ್ತೆ, ಏನೆಲ್ಲ ಒಂದು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೊಂದು ಬೈ ರೋಡ್. ಅದು ಇವಾಗ ಕತ್ತಲಾಗುತ್ತೆ ಆದ್ರೂ ಒಂದು ಸೊ ವೀಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ನೋಡಿ, ಇಲ್ಲಿ ನನ್ನ ದೊಡ್ಡಮ್ಮ, ನನ್ನ ಹೆಂಡತಿ, ನನ್ನ ತಂಗಿ, ನನ್ನ ಅಮ್ಮ ಎಲ್ಲ ರೆಡಿ ಇದ್ದಾರೆ. ಸೊ ನಾನು ಅತ್ತೆ ಮತ್ತು ಮಾವನಿಗೆ ಕಾಯ್ತಾ ಇದ್ದೀನಿ. ಇಲ್ಲಿ ನನ್ನ ಅಣ್ಣ ಇದ್ದಾರೆ. ನನ್ನ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಫೋನಲ್ಲಿ. ಸೊ ನೋಡೋಣ, ಫನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ, ಏನೆಲ್ಲ ಮಾತಾಡ್ತೀವಿ, ಸ್ವಲ್ಪ ಮಟ್ಟಿಗೆ ವೀಡಿಯೋ ಹಾಕ್ತೇವೆ. ಸೊ ಟೇಕ್ ಕೇರ್, ಬಾಯ್. ಮತ್ತು ನನ್ನ ಹಸ್ಬೆಂಡ್ ಹೊರಟ್ರು ಈಗ ಅಪ್ಪ ಅಮ್ಮ ನಾನು ಕರ್ಕೊಂಡು ಬರಲಿಕ್ಕೆ. ಕಾರ್ಕಳಕ್ಕೆ ಬಂದಿದ್ದಾರೆ. ಸ್ವಲ್ಪ ದೂರ ಇದೆ, ನಮ್ಮ ಒಳದಾರಿ ಇದೆ ಸ್ವಲ್ಪ, ಅದಕ್ಕೆ ಅಲ್ಲಿಂದ ಕರ್ಕೊಂಡು ಬರುವ ಅಂತ. ಏನು ಒಳದಾರಿ ಅಂದರೆ ಯಾವ ರೀತಿ ಒಳದಾರಿ? ಅವರು ಬಸ್ಸಿಂದ ಇಳಿದ್ರಂತೆ, ನಾವು ಕೂಡ ಹತ್ರ ಆದ್ವಿ. ಜಸ್ಟ್ 1 minutes ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಿಯಾರಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಎಲ್ಲ ಕಡೆ ಈ ಥರ ದ್ವಾರ ಎಲ್ಲ ಹಾಕಿದ್ದಾರೆ. ಇವತ್ತು ಸ್ಯಾಟರ್ಡೆ ಆದ ಕಾರಣ ಟ್ರಾಫಿಕ್ ಕೂಡ ಇದೆ. ಈವ್ನಿಂಗ್ ಅಂದರೆ ಟ್ರಾಫಿಕ್, ಅದರಲ್ಲೂ ಸ್ಯಾಟರ್ಡೆ. ಸೊ ಇಲ್ಲಿದ್ದಾರೆ ನೋಡಿ ನನ್ನ ಅಪ್ಪ ಅಮ್ಮ. ನಡಿ ಹಲೋ, ಹಾಯ್. ನೋಡಿ, ನನ್ನ ಅತ್ತೆ ಮತ್ತು ಮಾವ ಬಂದರು. ಅತ್ತೆ ಬಂದ ಕೂಡಲೇ ಒಂದು ಸೌಂಡ್ ಮಾಡಿದ್ರು, ಹಾಯ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಈಗ ಹೋಗ್ತಾ ಇದ್ದೇವೆ. ರೀಚ್ ಆದ್ವಿ ಫೈನಲಿ ಮನೆಗೆ. ನೋಡಿ ನಮ್ಮ ಹೀರೋ. ನಮ್ಮ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಯಾವುದೇ ರೀತಿಯ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡದೆ ಫ್ಯಾಮಿಲಿ ಜೊತೆ ಹರಿಹರಕ್ಕೆ ಹೋಗುವಂತ ಡಿಸೈಡ್ ಮಾಡಿದ್ವಿ. ಬಟ್ ಹೊರಡುವ ಮುಂಚೆ ಕೇಕ್ ಒಂದು ಕಟ್ ಮಾಡುವಂತ ಕಟ್ ಮಾಡಿ ನಂತರ ನಮ್ಮ ಪ್ರಯಾಣವನ್ನು ಹರಿಹರಕ್ಕೆ ಶುರು ಮಾಡಿದ್ವಿ. ಫೈನಲಿ ನಾವು ಇಲ್ಲಿ ಬಸಲಿಕಾ ಹರಿಹರ ಮತ್ತು ಚರ್ಚ್ಗೆ ಬಂದಿದ್ದೇವೆ. ಸೊ ನೋಡಿ, ಇಲ್ಲಿ ನನ್ನ ಅಣ್ಣ ಅಲ್ಲಿದ್ದಾನೆ, ಅಣ್ಣ ಅಲ್ಲಿದ್ದಾರೆ. ಇಲ್ಲಿ ನಾವು ಅಂದರೆ ನಿಂತಿದ್ದು ಆ್ಯಕ್ಚುಲಿ ಇಲ್ಲಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಅಂದರೆ ಇದು ಹೇಗಿದೆ ಅಂದರೆ, ಒಂದು ಅರ್ಚಕರಿಗೆ ಮೇರಿ ಮಾತೆ ಒಂದು ಸ್ಟ್ಯಾಚು ಸಿಕ್ಕಿದ್ದು. ಸೊ ಇದೊಂದು ಪುಣ್ಯ ಸ್ಥಳ ಅಂತಲೇ ಇದೆ. ಸೊ ಅದು ಸ್ಟ್ಯಾಚುವನ್ನು ನಾನು ತೋರಿಸ್ತೇನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಾವು ಚರ್ಚ್ ಒಳಗಡೆ ಬಂದರೆ, ಸೊ ಆ್ಯಕ್ಚುಲಿ ಎಂಟ್ರೆನ್ಸ್ ಆ ಕಡೆಯಿಂದ ಇದೆ. ಸೊ ಈ ಕಡೆಯಿಂದ ಬಂದರೆ ನೋಡಿ, ನಾನು ತೋರಿಸ್ತೇನೆ. ನಾನು ತೋರಿಸಿದಂಥ ವಿಡಿಯೋದಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಅಂದರೆ ಅಲ್ಲಿ ಒಬ್ಬರು ಪ್ರೇಯರ್ ಮಾಡ್ತಾಯಿದ್ರು, ಸೊ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಅದು ಸಮುದ್ರದಲ್ಲಿ ಸಿಕ್ಕಿದ್ದು ಅಂತ, ಒಂದು ಅರ್ಚಕರಿಗೆ ಸಿಕ್ಕಿದ್ದು ಅಂತ. ಸೊ ಚರ್ಚ್ಗೆ ಬಂದಾಗ ನಾವು ಕ್ಯಾಂಡ್ಲು ಅಥವಾ ಏನಾದರೂ ಒಂದು ತಗೊಳ್ಳಿಕ್ಕೆ ಬಂದರೆ ನೋಡಿ, ಇಲ್ಲಿ ಧಾರ್ಮಿಕ ವಸ್ತುಗಳು ದೊರೆಯುತ್ತದೆ ಅಂತ ಇದೆ. ಸೊ ಇಲ್ಲಿದೆ ನೋಡಿ, ನಾನು ತೋರಿಸ್ತೇನೆ. ಸೊ ಇಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ
ಇದನ್ನು ನೋಡ್ಬೋದು, ಇಲ್ಲಿ ಅರ್ಚಕರಿಗೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ನೋಡಿ ಇದೇ ಸ್ಟ್ಯಾಚು ಅಲ್ಲಿರೋದು. ಸೊ ಫೈನಲಿ ನಾವು ಬಸಲಿಕಾ ಅಂದರೆ ಹರಿಹರ ಆರೋಗ್ಯ ಮಾತೆಯ ಚರ್ಚ್ಗೆ ಬಂದಿದೆ, ಬಸಲಿಕಾ ಚರ್ಚ್. ಸೊ ನಿನ್ನೆ ರಾತ್ರಿ ನಮಗೆ ಯಾವುದೇ ವೀಡಿಯೋ ಮಾಡಲಿಕ್ಕೆಲ್ಲ ಆಗಲಿಲ್ಲ, ಅಂದರೆ ಸ್ವಲ್ಪ ಕತ್ಲೆ ಇತ್ತು. ಸೊ ರಾತ್ರಿ ನೈಟ್ ನಾವು ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಲಾಡ್ಜಲ್ಲಿ ಮಲಗಿದ್ವಿ, ಅಂದರೆ ಒಂದು ರೂಮ್ ಸಿಕ್ತು, ಯಾಕಂದರೆ ನಾವು ಬರುವಾಗ ಲೇಟ್ ಆಗಿತ್ತು. ಹಾಗಾಗಿ ಇಲ್ಲಿ ನಮಗೆ ಒಂದು ನೋಡಿ ಇದು ರೂಮ್ಸ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಇಲ್ಲಿ ಕಾಲ್ ನಂಬರ್ ಎಲ್ಲ ಏನಾದರೂ ಇದ್ದರೆ. ಸೊ ಇಲ್ಲೆಲ್ಲ ರೂಮ್ಸ್ ಒಳ್ಳೆಯ ವ್ಯವಸ್ಥೆ ಎಲ್ಲ ಇದೆ. ಸೊ ನಮಗೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ, ಹಾಗಾಗಿ ನಮಗೊಂದು ರೂಮ್ ವ್ಯವಸ್ಥೆ ಆಗಿರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ಒಂದು ಮನಸ್ಸಿಗೆ ತುಂಬ 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 ಖುಷಿಯಾಯಿತು. ಸೊ ನೋಡ್ಬೋದು ಇಲ್ಲಿ ಬಸಲಿಕಾದ ಒಂದು ಫ್ಲ್ಯಾಗ್ ಇದು ಮಾಡೋದು. ಇಲ್ಲಿ ನಮಗೆ ಒಂದು ಏನೇ ಜರ್ನಿ ಮಾಡಿ ಬಂದ್ರೂ ನಾವೊಂದು ಆ ಒಂದು ಚರ್ಚ್ಗೆ ಬಂದಾಗ ಆಗುವಂಥ ಒಂದು ಫೀಲ್ ಇದೆಯಲ್ಲ, ಅಂದರೆ ಆ ಒಂದು ಮನಸ್ಸಿಗೆ ಒಂದು ತುಂಬ ಖುಷಿ ಆಗುತ್ತೆ. ಇಲ್ಲೊಂದು ಕಾಮ್ ಇರುತ್ತೆ, ಅಂದರೆ ಒಂದು ಪೂಜೆ ಆದಮೇಲೆ ಎಲ್ಲ. ಸೊ ನೋಡಿ, ಸೊ ದೂರದಿಂದ ನೋಡಿದಾಗ ಚರ್ಚ್ ಯಾವ ರೀತಿ ಕಾಣುತ್ತೆ ಅಂತ. ದೂರದಲ್ಲಿ ನೋಡ್ಬೋದು ನನ್ನ ಹೆಂಡತಿ ಮತ್ತು ನನ್ನ ಅತ್ತೆ ಬರ್ತಾ ಇದ್ದಾರೆ, ನನ್ನ ಮಾವ, ನನ್ನ ಅಣ್ಣ, ನನ್ನ ತಂಗಿ, ನನ್ನ ಅಮ್ಮ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನೋಡಿ, ಸೊ ಇದು ಆ್ಯಕ್ಚುಲಿ ಹೇಳಬೇಕು, ನಾನು ನನ್ನ ಒಬ್ಬೊಬ್ಬರನ್ನ ಸ್ವಲ್ಪ ಇಂಟರ್ವ್ಯೂ ಟೈಪಲ್ಲಿ ನಾನು ತಗೊಳ್ತೇನೆ. ನೋಡಿ ನನ್ನ ಹೆಂಡತಿ ಫೋಟೋ ತೆಗಿತಾ ಇದ್ದಾಳೆ. ಸೊ ಅತ್ತೆ ಅವರೇ, ನಾನು ನಿಮ್ಗೆ ಕೇಳಬೇಕಿದೆ, ಹರಿಹರಕ್ಕೆ ಬರೋಕ್ಕೆ ಕಾರಣ ನೀವು ಹರಿಹರಕ್ಕೆ ಬರೋಣ ಅಂತ ಯಾಕೆ ನಿಮ್ಗೆ ಅನಿಸ್ತು? ಅದೊಂದು ಬೆಲಂಕಿನಿಗೆ ಹೋಗ್ಲಿಕ್ಕೆ ಅದು ದೂರ, ಹಾಗೆ ಇಲ್ಲಿ ಒಂದು ನಮಗೆ ಬಸಲಿಕಾ ಅಲ್ಲ, ಅವರ್ ಲೇಡಿ ಆಫ್ ಹೆಲ್ತ್ ಫ್ರೆಂಡ್ಸಿನವರಿಗೆಲ್ಲ ಹೇಳಿದೆ ಹೋಗು ಅಂತೇಳಿ. ಯಾರೋ ಫೈನಲಿ ಮಗಳು ಅಳಿಯನೊಟ್ಟಿಗೆ ಕುಟುಂಬ ಸಮೇತ ಬಂದಿದ್ದೇವೆ. ರಿಲ್ಯಾಕ್ಸ್ ಆಯಿತು ಮೈಂಡ್, ಸ್ವಲ್ಪ ಆಚೆ ಈಚೆ ಹೋಗಿ ಸ್ವಲ್ಪ ಇದಾಗಿತ್ತು, ರಿಲ್ಯಾಕ್ಸ್ ಆಯಿತು ಮೈಂಡ್. ಸೊ ಗಾಯ್ಸ್, ಇದು ನಮ್ಮ ಹರಿಹರ ವೀಡಿಯೋ ಆಯಿತು, ಅಂದರೆ ದಾವಣಗೆರೆ ಒಂದು ವೀಡಿಯೋ ಆಯಿತು. ಸೊ ಫ್ಯಾಮಿಲಿ ಜೊತೆ ಎಲ್ಲ ನಾವು ಹೋಗಿ ಎಂಜಾಯ್ ಮಾಡಿದ್ವಿ. ಸೊ ಬಂದು ಸ್ವಲ್ಪ ರೆಸ್ಟ್ ತಗೊಂಡ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೇನೆ. ಸೊ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಶೇರು, ಲೈಕು, ಸಬ್ಸ್ಕ್ರೈಬು ಮತ್ತು ಎಲ್ಲ ಈ ಥರ ಒಂದು ನೀವು ನಮಗೆ ಸಪೋರ್ಟ್ ಮಾಡಿದರೆ ಮುಂದೇನೂ ಬೇರೆ ಬೇರೆ ರೀತಿಯಂಥ ವೀಡಿಯೋ ಮಾಡ್ಬೋದು ನಮಗೆ. ಸೊ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಟೇಕ್ ಕೇರ್, ಬಾಯ್.